ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಂಪತ್ ಟಿವಿ ಯೂಟ್ಯೂಬ್ ಚಾನಲ್. ನೀವು ಯಾರು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ಬಂದಿದ್ರು ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಪೂರ್ತಿ ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, ಈಗ ನಮ್ಮ ಮಂಜುನಾಥ್ ಅವರು ಎಕ್ಸಸೈಸ್ ಮಾಡ್ತಾಯಿದ್ದಾರೆ. ಇವರು ಬಹಳ ಹಾರ್ಡ್ ವರ್ಕ್ ಮಾಡುವಂಥ ವ್ಯಕ್ತಿ. ಈ ಬೆಳ್ಳಿ ಫ್ಯಾಟ್ ಕರಗೋಕ್ಕೆ ಇದು ತುಂಬ ಒಳ್ಳೆಯದು. ಈ ರೀತಿ ಮಾಡ್ತಾಯಿದ್ರೆ ಬೆಳ್ಳಿ ಫ್ಯಾಟ್ ಕರಗ್ತೈತೆ. ಯಾರಿಗೆ ಎಷ್ಟೆಷ್ಟು ಆಗ್ತೈತೆ ಅಷ್ಟು ಮಾಡಿ. ಮೊದಲನೇ ಸಾರಿ ಮಾಡೋರು ಸ್ವಲ್ಪ ನೋಡ್ಕೊಂಡು ಮಾಡಿ. ಇದು ಎಡಗಡೆ ಮತ್ತು ಬಲಗಡೆ ಇರುವಂತಹ ಹೊಟ್ಟೆ ಸುತ್ತಳತೆ ಕಮ್ಮಿ ಮಾಡಬೇಕಂದ್ರೆ ಈ ರೀತಿ ವ್ಯಾಯಾಮ ಮಾಡಬೇಕಾಗ್ತೈತೆ. ಎಡಗಾಲು ಎತ್ತಿ ಬಲಗಡೆ ಹಾಕೋದು, ಬಲಗಾಲು ಎತ್ತಿ ಎಡಗಡೆ ಹಾಕೋದು. ಈ ರೀತಿ ಮಾಡಿದರೆ ಹೊಟ್ಟೆ ಸುತ್ತಳತೆಯಲ್ಲಿರುವಂಥ ಕೊಬ್ಬು ಬೇಗನೆ ಕರಗೋಕ್ಕೆ ಒಳ್ಳೆಯದು. 6 ಪ್ಯಾಕ್ ಮಾಡುವಂಥ ವ್ಯಕ್ತಿಗಳು ಈ ರೀತಿ ಮಾಡಿದ್ರೆ 6 ಪ್ಯಾಕ್ ಆಗಿ ತುಂಬ ಒಳ್ಳೆಯದು. ಅದರಿಂದ ಈ ರೀತಿ ಮಾಡಿ ನಿಮ್ಗೆ ಎಷ್ಟಾಗ್ತೈತೆ ಅಷ್ಟು ಮಾತ್ರ ಮಾಡಿ, ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡಿ. ಹೊಸದಾಗಿ ಯಾರಾದರೂ ಎಕ್ಸಸೈಸ್ ಮಾಡಬೇಕು ಅಂದ್ಕೊಳ್ಳೋರೆಲ್ಲ ಮಾಡಿ. ಯಾವುದೇ ಒಂದು ಕೆಲಸವನ್ನು ನಾವು ಸಾಧಿಸಬೇಕಾದ್ರೆ ಸತತ ಪರಿಶ್ರಮದಿಂದ ಮಾತ್ರ ಸಾಧ್ಯ ಎನ್ನುವುದಕ್ಕೆ ನಮ್ಮ ಮಂಜುವರೇ ಸಾಕ್ಷಿ. ಇವರು ಸತತ ಪರಿಶ್ರಮದಿಂದ ಮಾಡಿದ್ದಕ್ಕೆ ಇವತ್ತು ಏನು ಸರಾಗವಾಗಿ ಎಕ್ಸಸೈಸ್ ಮಾಡ್ತಾರೆ. ನೋಡಿ, ಹೊಟ್ಟೆ ಒಂಥರ ನೋವು ಬಂದಾಗ ಈ ರೀತಿ ಹೊಟ್ಟೆ ಮೇಲೆ ಹಿಂಗೆ ಹೊಡ್ಕೊಂಡ್ರೆ ಅದು ಹೊಟ್ಟೆ ರಿಲ್ಯಾಕ್ಸ್ ಕೊಡ್ತೈತೆ. ಎಕ್ಸಸೈಸ್ ಎಲ್ಲ ಮಾಡಿದಾದ್ಮೇಲೆ ಹೊಟ್ಟೆ ನೋವು ಬರ್ತೈತೆ. ನೋವು ಬಂದಾಗ ನಾವು ಅದನ್ನು ಅದೇ ರೀತಿ ಮುಂದುವರಿಸಬಾರ್ದು. ಇದು ಸೈಕ್ಲಿಂಗ್ ರೀತಿ. ನಾವು ಸೈಕಲ್ನ ಯಾವ ರೀತಿ ತುಳಿತೀವೋ ಆ ರೀತಿ ಸೈಕಲ್ ತುಳಿಯೋದು. ಇದು ಸಹ ನಮ್ಮ ಕಾಲುಗಳು ತುಂಬ ಸ್ಟ್ರಾಂಗ್ ಆಗ್ತೈತಿ. ಮತ್ತು 6 ಪ್ಯಾಕ್ ಕೂಡ ಮಾಡೋಕ್ಕೆ ತುಂಬ ಒಳ್ಳೆಯದು. ನೋಡಿ, ಸೈಕಲ್ ತುಳಿಯೋ ರೀತಿಯೇ ಮಾಡಬೇಕು. ಮತ್ತು ಹೊಟ್ಟೆ ಒಂಥರ ನೋವು ಬಂದಾಗ ಈ ರೀತಿ ಹೊಟ್ಟೆ ಮೇಲೆ ಹೊಡ್ಕೊಂಡ್ರೆ ಅದು ಸರೋಗ್ತೈತೆ. ಈ ರೀತಿ ಮಾಡ್ತಾ ಇರಬೇಕು. ಹೊಟ್ಟೆ ಫ್ಯಾಟು ಎಲ್ಲ ಕರಗೋಕ್ಕೆ ಇದು ತುಂಬ ಒಳ್ಳೆಯದು. ಎಲ್ಲರೂ ಒಂದು 5 ಮಾಡ್ಬೋದು. ಈ ರೀತಿ ಕಾಲ ಮೇಲೆ ಎತ್ತಿ ನಮ್ಮ 2 ಕೈಗಳು ಸಹ ಭೂಮಿಯನ್ನು ನೋಡುತ್ತಿರಬೇಕು. ಕಾಲುಗಳನ್ನು 90 ಡಿಗ್ರಿ ನೇರವಾಗಿ ಎತ್ತಬೇಕಾಗ್ತೈತೆ. ಈ ರೀತಿ ಮಾಡೋದ್ರಿಂದ ಕೈಗಳಲ್ಲಿ ರಕ್ತ ಚಲನೆ ಎಲ್ಲ ಚೆನ್ನಾಗಿ ಆಗ್ತೈತೆ. ಕೈಗೆ ರಿಲ್ಯಾಕ್ಸ್ ಆಗ್ಬೋದು. ಈ ತಲೆ ಮೇಲೆ ಎತ್ತಿ ಕೈ ಈ ರೀತಿ ಮುಂದೆ ಇರೋದ್ರಿಂದ ಈ ಬೆನ್ನು ನೋವಿರೋರು ಸಹ ಬೆನ್ನು ನೋವು ಕಡಿಮೆ ಆಗೋದು ತುಂಬ ಒಳ್ಳೆಯದಿರ್ತೈತೆ. ಬೆನ್ನು ನೋವು ಮತ್ತು ಈ 6 ಪ್ಯಾಕ್ ಯಾರು ಮಾಡಬೇಕು ಅಂದ್ಕೊಂಡಿದ್ದೀರ ಎಲ್ಲರೂ ಈ ರೀತಿ ಮಾಡ್ಬೋದು. ತುಂಬ ಒಳ್ಳೆಯದು. ಹೊಟ್ಟೆಯಲ್ಲಿ ಒಂಥರ ನೋವು ಬಂದಂಗೆ ಆಗ್ತೈತೆ. ಆವಾಗ ಈ ರೀತಿ ಮಾಡ್ತಾಯಿದ್ದಾರೆ. ಯಾವುದೇ ಒಂದು ಈಗ ಕಂಟಿನ್ಯೂ ಮಾಡ್ತೀನಿ. ಯಾವುದೇ ಒಂದು ಕಾರ್ಯ ನಾವು ಮಾಡಬೇಕು ಅಂದ್ಕೊತೀವಿ. ನೋಡು, ನಮ್ಮಿಂದ ಆಗಲ್ಲ, ಅವ್ರೇನು ಫ್ರೀ ಆಗಿರ್ತಾರೆ, ಅವ್ರು ಮಾಡ್ಬೋದು, ನಮ್ಮಿಂದ ಆಗಲ್ಲ. ಎಲ್ರಿಗೂ 24 ಅವರ್ಸೇ ಇರೋದು. ಆ 24 ಅವರ್ಸಲ್ಲಿ ನಾವು ಯಾವ ರೀತಿ ಟೈಮ್ ಅಡ್ಜಸ್ಟ್ ಮಾಡ್ಕೊತೀವಿ ಆ ರೀತಿ ಮಾಡ್ಕೊಂಡು ಹೋದರೆ ಎಲ್ರಿಗೂ ಇದು ಸಾಧ್ಯ. ಎಲ್ರಿಗೂ 24 ಅವರ್ಸು ಈ ಎಡ ಮತ್ತು ಬಲ ಮಾಡೋದು ಇದು ತುಂಬ ಒಳ್ಳೆಯದು. ಎಡ ಮತ್ತು ಬಲ ಎಕ್ಸಸೈಸ್ ಮಾಡಿದ್ರೆ ತುಂಬ ಇದು ಲಂಗ್ಸ್ ಇದ್ದಾವಲ್ಲ, ಲಂಗ್ಸಿಗೆಲ್ಲ ತುಂಬ ಒಳ್ಳೆಯದು. ಮತ್ತು ಈ ಬೆಳ್ಳಿ ಫ್ಯಾಟ್ ಕರಗೋಕ್ಕೆ ಸಹ ತುಂಬ ಒಳ್ಳೆಯದಾಗ್ತೈತೆ ಮಾಡಿ. ಮತ್ತು ಅದೇ ರೀತಿ ಈ ದೇಶದ ಪ್ರಧಾನಮಂತ್ರಿಗೂ ಸಹ ಇರೋದು 25 ನಿಮಿಷ.
24 ಗಂಟೆ ಇರೋದು. ಎಲ್ಲರೂ ಆ ಟೈಮ್ ಅವ್ರವ್ರ ಯಾವ ಟೈಮ್ ಅಡ್ಜಸ್ಟ್ ಆಗುತ್ತೆ ಆ ಟೈಮಲ್ಲಿ ಅವರವರು ದೇಹದಾಢ್ಯತೆಯನ್ನು ಬೆಳೆಸ್ಕೊಳ್ಳೋದಕ್ಕೆ ನೋಡಿ. ಅದು ಈ ರೀತಿ ಮಾಡೋದ್ರಿಂದ ಕೈಗಳು ಸದೃಢವಾಗ್ತೈತೆ ಮತ್ತು ಬಾಡಿ ಇದ್ದೋದಕ್ಕೆ ತುಂಬ ಒಳ್ಳೆಯದಾಗ್ತೈತೆ. ಡಿಪ್ಸ್ ಹೊಡೆಯೋದು, ಡಿಪ್ಸು ಕಾಲುಗಳು ಸದೃಢವಾಗೋದಕ್ಕೆ ಈ ರೀತಿ ಮಾಡೋದು. ಕಾಲುಗಳು ತುಂಬ ಸದೃಢವಾಗ್ತೈತೆ ಈ ರೀತಿ ಮಾಡ್ತಾರೆ. ನಿಮ್ಮ ಕೈಯಲ್ಲಿ ಎಷ್ಟೆಷ್ಟು ಆಗ್ತೈತೆ ಅಷ್ಟೆಷ್ಟು ಮಾಡ್ಬೋದು. ತುಂಬ ಸರಳವಾಗಿರ್ತೈತೆ, ಮಾಡಿ. ಕಾಲಲ್ಲಿ ಸದೃಢವಾಗೋದಲ್ಲದೆ ಈ ಫ್ಯಾಟ್ ಸಹ ಕರಗೋದಕ್ಕೆ ತುಂಬ ಒಳ್ಳೆಯದು. ಇದು ಆನೆ ವಕ್ರಾಸನ ರೀತಿ ಮಾಡೋದು. ಈಗ ರಿಲ್ಯಾಕ್ಸ್ ಮೂಡು ಬರ್ತಾ ಇದೆ. ಸತತವಾಗಿ ಈಗ 6 ನಿಮಿಷ 52 ಸೆಕೆಂಡು ಮಾಡಿದ್ದಾರೆ. ಏನು ನಿಲ್ಲಿಸೇ ಇಲ್ಲ. ಈಗ ಯಾರಾದರೂ 2 ನಿಮಿಷ ಮಾಡಿರೋದು ಆ ರೀತಿ ಏನಿಲ್ಲ, ಸತತವಾಗಿ ಮಾಡಿದ್ದಾರೆ. ಬೆನ್ನು ಮೂಳೆಗೆಲ್ಲ ತುಂಬ ಒಳ್ಳೆಯದು. ಬೆನ್ನು ಇರುವಂಥದ್ದು ಮಂಜಿನ ಹೋರಾಟ ಅವನ ಅಲಸ್ಯದ ವಿರುದ್ಧ. ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.